ಒಂದು ದಿನ. Jai Shri Ram. Welcome back to my YouTube channel with new video to new place. ಇಲ್ಲಿ ಇಷ್ಟು ಜನ ಇರೋದು ನೋಡಿ ಯಾವ ಪ್ಲೇಸ್ ಅನ್ಕೊಂಡ್ರಿ? ಅಫ್ಕೋರ್ಸ್ ಇಂಟೀರಿಯರ್ ನೋಡಿದ್ರೆ ಏರ್ಪೋರ್ಟ್ ಅಂತ ಅನ್ಸುತ್ತೆ. ಹೌದು, ಇದು ಅಟ್ಲಾಂಟಾ ಏರ್ಪೋರ್ಟ್. ಅಮೆರಿಕಾ ಫುಲ್ ಕ್ರಿಸ್ಮಸ್ಗೆ ಕಂಪನಿಗಳಿಗೆ ರಜೆ ಕೊಡ್ತಾರೆ. ಸೊ ಜನ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ನಾವು ಕೂಡ ಹೋಗೋಣ ಅಂತ ಅನ್ಕೊಂಡು ಹೊರಟಿದ್ದ ಪ್ಲೇಸೇ ಮ್ಯಾಜಿಕ್ ಸಿಟಿ ಮಯಾಮಿ. ವೆಲ್ಕಮ್ ಟು ಮಯಾಮಿ. ಮಯಾಮಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದಮೇಲೆ ಮೆಟ್ರೋ ಹಿಡಿದು ಏರ್ಪೋರ್ಟಿಂದ ಆಚೆ ಹೋಗಬೇಕಾಗಿತ್ತು. ಹೋಗ್ತಾ ಸಿಟಿ ಕಾಣಿಸ್ತಾ ಇತ್ತು. ಮಯಾಮಿ ಸಿಟಿ ಫುಲ್ ತೆಂಗಿನ ಮರಗಳಿಗೆ ಬರಾನೇ ಇರಲಿಲ್ಲ. ಇಲ್ಲಿ ಕಾಣ್ತಾ ಇರೋದು ತಾಳೆ ಮರ, ಪಾಮ್ ಟ್ರೀ. ಮುಂಚೆ ಎಲ್ಲ ಮಯಾಮಿಲಿ ತೆಂಗಿನ ಮರಗಳು ಹಾಕ್ತಾ ಇದ್ರು. ಆದರೆ ಮರದಿಂದ ಕಾಯಿಗಳು ಬಿದ್ದು ತುಂಬ ಡ್ಯಾಮೇಜ್ ಆಗುತ್ತೆ ಅಂತ ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಇವಾಗ ತೆಂಗಿನ ಮರ ಹಾಕ್ತಾ ಇಲ್ಲ. ಏನಿದ್ರು ಪಾಮ್ ಟ್ರೀ. ಸೊ ಮಯಾಮಿಲಿ ತಾಳೆ ಮರಗಳಿಗೆ ಬರ ಇಲ್ಲ. ಮಯಾಮಿ ಫ್ಲೋರಿಡಾ ರಾಜ್ಯದಲ್ಲಿರೋ ಒಂದು ಕರಾವಳಿ ತೀರ. US-ನ ಸೌತ್ ಈಸ್ಟ್ ಪಾರ್ಟಲ್ಲಿ ಅಟ್ಲಾಂಟಾ ಬಿಟ್ಟರೆ ಸೆಕೆಂಡ್ ಲಾರ್ಜೆಸ್ಟ್ ಮೆಟ್ರೋಪಾಲಿಟನ್ ಏರಿಯಾ ಮಯಾಮಿ. ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಸಿಟಿ ಕೂಡ ಹೌದು. ಫಸ್ಟ್ ಒನ್ ಬಂದು ಜಾಕ್ಸನ್ವಿಲ್ಲೆ. ಅಟ್ಲಾಂಟಾದಿಂದ ಮಯಾಮಿಗೆ ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಊಟ ಮಾಡ್ಕೊಂಡು ಫಸ್ಟ್ ಹೋಗಿದ್ದ ಪ್ಲೇಸೇ ಪೀರ್ 5 ಬೇ ಸೈಡ್ ಮಾರ್ಕೆಟ್. ತಿನ್ನೋರಿಗೆ ಮತ್ತು ಶಾಪಿಂಗ್ ಮಾಡೋರಿಗೆ ಒಳ್ಳೆ ಜಾಗ, ಜೊತೆಗೆ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಇತ್ತು. ಈ ಪ್ಯಾರೆಟ್ಗಳನ್ನು ನಾವು ಮುಟ್ಟಿ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ $430. ಕಾಸ್ಟ್ಲಿ ಅಲ್ವಾ? ಇದು ಬೀಚ್ ಫ್ರಂಟ್ ಏರಿಯಾ ಇರೋದ್ರಿಂದ ಕ್ರೂಸ್ ಪಾರ್ಟಿಗಳು ತುಂಬ ಇರುತ್ತೆ. ಇಲ್ಲಿ ಕ್ರೂಸ್ ಲೈಫ್ ಎಂಜಾಯ್ ಮಾಡೋರಿಗೆ ಇದು ಒಳ್ಳೆ ಜಾಗ. ಇಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ, ಯಾರು ಬೇಕಾದರೂ ಡ್ಯಾನ್ಸ್ ಮಾಡ್ಬೋದು. ಇಲ್ಲಿ ಜಾಗಗಳನ್ನೆಲ್ಲ ನೋಡಿ ಸ್ವಲ್ಪ ಶಾಪಿಂಗ್ ಮಾಡಿ ನೆಕ್ಸ್ಟ್ ನಾವು ಫೇರಿಸ್ ವೀಲಿಗೆ ಹೋದ್ವಿ. ಹೆಸರು ಫ್ಯಾನ್ಸಿ ಆಗಿದೆ, ಜಾಯಿಂಟ್ ವಿಲ್ ಅದು. ನಾವು ಟಿಕೆಟ್ ತಗೊಂಡು ಹೋದ್ವಿ. ಮೇಲಿಂದ ಮಯಾಮಿ ಸಿಟಿ ನೈಟ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೇರಿಸ್ ವೀಲಲ್ಲಿ ಹೆಚ್ಚು ಕಮ್ಮಿ ಸ್ಲೋ ಆಗಿ 7ರಿಂದ 8 ರೌಂಡ್ ತಿರುಗಿಸಿದ್ರು. ಬೀಚ್ ಪಕ್ಕನೇ ರೆಸ್ಟೋರೆಂಟ್ಗಳಿದ್ವು. ನೈಟ್ ಟೈಮಲ್ಲಿ ಇಲ್ಲಿ ಸ್ವಲ್ಪ ಚಳಿ ಅನಿಸುತ್ತೆ, ಅದಕ್ಕೆ ಅಲ್ಲಲ್ಲಿ ಹೀಟರ್ಗಳು ಆನ್ ಮಾಡಿದ್ರು. ಆದರೂ ಕೂಡ ಮಯಾಮಿಯಲ್ಲಿ ವೆದರ್ ತುಂಬ ಚೆನ್ನಾಗಿತ್ತು. ನಾವು ಚಳಿಗಾಲದಲ್ಲಿ ಬಂದಿದ್ರು ಕೂಡ ಟೆಂಪ್ರೇಚರ್ 24°C ಇತ್ತು. ಈ ಟೈಮಲ್ಲಿ ಬೇರೆ ಕಡೆ ಎಲ್ಲ ಮೈನಸ್ ಟೆಂಪ್ರೇಚರ್ ಇರುತ್ತೆ. ಇದು ಕರಾವಳಿ ತೀರ ಆಗಿರೋದ್ರಿಂದ ಇಲ್ಲಿ ಟೆಂಪ್ರೇಚರ್ ಚೆನ್ನಾಗಿತ್ತು. ಇಲ್ಲಿ ನೈಟ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್, ಡೆಕೋರೇಷನ್ ಎಲ್ಲ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿತ್ತು. ಅದರಲ್ಲೂ ಕ್ರಿಸ್ಮಸ್ ಸ್ಪೆಷಲ್. ರಾತ್ರಿ ಆಯಿತು, ಊಟದ ಸಮಯ. ಹತ್ತಿರದಲ್ಲಿ ಯಾವುದು ನಮಗೆ ಇಂಡಿಯನ್ ರೆಸ್ಟೋರೆಂಟ್ ಸಿಗಲಿಲ್ಲ. ಸೊ ಇಲ್ಲಿದೆ ಯಾವುದೋ ಒಂದು ರೆಸ್ಟೋರೆಂಟಿಗೆ ಬಂದ್ವಿ. ಕ್ರಾಸನ್ ಆ್ಯಂಡ್ ಸ್ಯಾಂಡ್ವಿಚ್ ಜೊತೆಗೆ ಒಂದು ಸ್ಯಾಲೆಡ್ ಬೋಲ್ ತೊಗೊಂಡ್ವಿ. ಎರಡೂ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಬಟ್ ಕ್ವಾಂಟಿಟಿ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು. $1 ಗಟ್ಟಲೆ ಕೊಟ್ಟಿದ್ವಲ್ಲ, ಆಗಲಿಲ್ಲ ಅಂದರು ತಿಂದ್ವಿ. ಇಲ್ಲಿಗೆ ಮಯಾಮಿಲಿ ನಮ್ಮ ಫಸ್ಟ್ ಡೇ ಪ್ರಯಾಣ ಮುಗೀತು. ನೆಕ್ಸ್ಟ್ ದಿನ ಫ್ರೆಶ್ ಆಗಿ ನಾವಿದ್ದ ಹೋಟೆಲಲ್ಲೇ ತಿಂಡಿ ಮಾಡ್ಕೊಂಡು ಮತ್ತೆ ಮಯಾಮಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟ್ವಿ. ಮಯಾಮಿ ವರ್ಲ್ಡ್ ಕ್ಲಾಸ್ ಹಾಸ್ಪಿಟಲ್ಸ್ ಮತ್ತು ಮೆಡಿಕಲ್ ಸೆಂಟರ್ಸಿಗೆ ತುಂಬ ಫೇಮಸ್. ನಮ್ಮ ಸ್ಯಾಂಡಲ್ವುಡ್ನ ಡಾಕ್ಟರ್ ಶಿವಣ್ಣ ಅವರು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಮಯಾಮಿಗೆ ಬಂದಿದ್ದರು. ಸಕ್ಸಸ್ಫುಲಿ ಅವರ ಬ್ಲ್ಯಾಡರ್ ಕ್ಯಾನ್ಸರ್ನ ಕ್ಯೂರ್ ಮಾಡಿದ್ದಾರೆ. ಇದು ಮಯಾಮಿ ಕ್ರೂಸ್ ಪೋರ್ಟ್. ಇಲ್ಲಿ ಕ್ರೂಸ್ ಮುಖಾಂತರ ಕೆರೆಬಿಯನ್, ಬಹಮಾಸ್, ಮೆಕ್ಸಿಕೋ, ಸೌತ್ ಅಮೆರಿಕಾಗಳಿಗೆ ಹೋಗ್ಬೋದು. 2023ನೇ ವರ್ಷದಲ್ಲಿ ಈ ಮಯಾಮಿ ಪೋರ್ಟಿಂದ 72 ಲಕ್ಷ ಪ್ಯಾಸೆಂಜರ್ಗಳು ಬೇರೆ ಬೇರೆ ಡೆಸ್ಟಿನೇಷನ್ಗಳಿಗೆ ಹೋಗಿದ್ದಾರೆ. ನೆಕ್ಸ್ಟ್ ನಾವು ಸೌತ್ ಪಾಯಿಂಟ್ ಪಾರ್ಕ್ ಪೀರಿಗೆ ಬಂದ್ವಿ. ಇದು 17 ಎಕರೆ ಅಷ್ಟಿದೆ. ಇದು ಮಯಾಮಿ ಬೀಚ್ನ 19ನೇ ಪಬ್ಲಿಕ್ ಪಾರ್ಕ್. ಈ ಪಾರ್ಕ್ನ ಕಟ್ಟೋಕೆ ತಗುಲಿದ ವೆಚ್ಚ $30,96,00,000. ಇಲ್ಲಿ ಕೋಟಿನೊಳ್ಳೆ ಬೋಟಿಗೆಲ್ಲ ಖರ್ಚು ಮಾಡೋ ಥರ ಖರ್ಚು ಮಾಡ್ತಾರೆ. ಉಸಿರು ಬಿಟ್ಟರೆ ಕೋಟಿ.
ಅಲ್ಲಿ ಕಾಣ್ತಾ ಇರೋ ಅಪಾರ್ಟ್ಮೆಂಟ್ಸ್ ಎಲ್ಲ ಮಿಲಿಯನೇರ್ ಅಪಾರ್ಟ್ಮೆಂಟ್, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬೀಚ್ ಪಕ್ಕನೇ ವ್ಯೂ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ತುಂಬ ಕಾಸ್ಟ್ಲಿ. ಇಲ್ಲೊಂದು ಮನೆ ತೊಗೊಬಿಡ್ಬೇಕಪ್ಪ, ಡೈಲಿ ಬೀಚ್ ನೋಡ್ಕೊಂಡಿರ್ಬೋದು. ಬಟ್ ಇಂಡಿಯಾದಲ್ಲಿರೋ ನಮ್ಮ ಮನೆ ಮಠ ಎಲ್ಲ ಮಾರಿದ್ರು ಇಲ್ಲೊಂದು 30-40 ಸೈಟ್ ಕೂಡ ತೊಗೊಳೋದಕ್ಕಾಗಲ್ಲ, ಅಷ್ಟಿದೆ ಕಾಸ್ಟ್. ಒಂದು ದಿನ ನಮ್ಮ ಇಂಡಿಯನ್ ರುಪೀಸ್ ಕೂಡ ಈ ಅಮೇರಿಕಾ ಡಾಲರಿಗಿಂತ ಮೇಲೆ 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 ಹೋಗ್ತಾ ಇರುತ್ತೆ. ಆದರೆ ಈ ಪಾಪ್ಕಾರ್ನಿಗೆಲ್ಲ GST ಟ್ಯಾಕ್ಸ್ ಹಾಕಿದ್ರೆ ನಾವು ಹೆಂಗಪ್ಪ ಕಟ್ಟೋದು? ದುಡಿಯೋ ದುಡ್ಡೆಲ್ಲ ಬರೀ ಪಾಪ್ಕಾರ್ನಿಗೆ ಟ್ಯಾಕ್ಸ್ ಕಟ್ಟೋದ್ರಲ್ಲೇ ಮುಗ್ದೋಗುತ್ತೆ ಅನ್ಸುತ್ತೆ. ಬಟ್ ನಮ್ಮ ಭಾರತ ದೇಶನೇ ಬೆಸ್ಟ್. ಅಲ್ಲಿರೋ ನೆಮ್ಮದಿ ಇಲ್ಲಿ ಸಪ್ತಸಾಗರಗಳನ್ನು ದಾಟ್ಕೊಂಡು ಬಂದರೂ ಕೂಡ ಸಿಗಲ್ಲ. ಟಾಪಿಕ್ ಎಲ್ಲೆಲ್ಲೋ ಹೋಗ್ಬಿಡ್ತಲ್ಲ. ಓಕೆ, ನಾವು ಬ್ಯಾಕ್ ಟು ವಿಡಿಯೋ. ಈಗ ನಾವು ಸೌತ್ ಪಾಯಿಂಟ್ ಪಾರ್ಕ್ ಪೀರಲ್ಲಿದ್ದೀವಿ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಪ್ಲೇ ಏರಿಯಾ ಇದೆ, ಡಾಗ್ ಪಾರ್ಕ್, ಬೋರ್ಡ್ ವಾಕ್, ಔಟ್ಡೋರ್ ಶವರ್ಸ್, ಈ ಥರ ಸುಮಾರು ಫೆಸಿಲಿಟೀಸ್ ಇದೆ. ಈಗ ನಾವಿರೋದು ಬೋರ್ಡ್ ವಾಕ್ ಮೇಲೆ. ನೋಡಿ, ಅಮೇರಿಕಕ್ಕಾಗೆ ಗಾಳಿಗೆ ಗಂಟ್ಲು ಕಟ್ಟಿರ್ಬೋದು ಅನ್ಸುತ್ತೆ, ವಾಯ್ಸ್ ಎಲ್ಲ ಅಷ್ಟು ಬೇಸ್ ಇಲ್ಲ. ಇಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಫೋನನ್ನು ಕಿತ್ಕೊಂಡು ಹೋಗೋ ಚಾನ್ಸಸ್ ತುಂಬ ಇದೆ. ಇಲ್ಲಿ ಜನ ಫಿಶಿಂಗ್ ಕೂಡ ಮಾಡ್ಬೋದಾಗಿತ್ತು. ಯಾರೋ ಒಬ್ರು ಮೀನು ಹಿಡ್ದು ಕವರಿಗೆ ಹಾಕೊಂಡು ತೊಗೊಂಡು ಹೋಗ್ತಾ ಇದ್ರು. ಸೌತ್ ಪಾರ್ಕ್ ಪಕ್ಕನೇ ಮಯಾಮಿ ಬೀಚ್ ಇತ್ತು. ಇಲ್ಲಿ ಸರ್ಫರ್ಸ್, ಜೆಟ್ ಸ್ಕೀ, ಪ್ಯಾರಾಸೈಲಿಂಗ್ ಮಾಡೋದಕ್ಕೆ ಅವಕಾಶ ಇದೆ, ಆದರೆ ಯಾರೂ ಮಾಡ್ತಾ ಇರಲಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಕೇರ್ಫುಲ್ ಆಗಿರಬೇಕು ಅಂತ. ಸೆನ್ಸಿಟಿವ್ ಏರಿಯಾ ಇರೋದ್ರಿಂದ ಇಲ್ಲಿ ಪೊಲೀಸ್ ಅವರು ಅವಾಗವಾಗ ರೌಂಡ್ಸ್ ಹೋಗ್ತಾ ಇರ್ತಾರೆ. ಇಲ್ಲಿ ಸೀಗಲ್ ಪಕ್ಷಿಗಳು ತುಂಬ ಇದ್ವು. ನಾವು ಸುಮ್ಮನೆ ಚಿಪ್ಸ್ ಕೊಟ್ವಿ, ತುಂಬ ಪಕ್ಷಿಗಳು ನಮ್ಮ ಹತ್ರ ಬಂದ್ಬಿಟ್ವು. ಇನ್ನೂ ಕೊಡ್ತಿದ್ರೆ ಸರಿ ಆಗಲ್ಲ. ಇಲ್ಲಿ ಜನ ಎಲ್ಲ ಹಾಲಿಡೇ ಸ್ಪೆಂಡ್ ಮಾಡೋದಕ್ಕೆ ಈ ಥರ ಜಾಗಗಳಿಗೆ ಬಂದರೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಯಾಕೆಂದರೆ ಈ ಪಕ್ಷಿಗಳಿಗೆ ಫೀಡ್ ಮಾಡೋದು ತಪ್ಪಲ್ಲ, ಆದರೆ ಈ ಪಕ್ಷಿಗಳಿಗೆ ಭಯ ಇರಲ್ಲ. ಅಲ್ಲಿರೋ ಮಕ್ಳುಗಳು ಏನಾರು ತಿಂತಾಯಿದ್ರೆ ಬಂದು ಕುಕ್ಕೋದು, ಕಿತ್ಕೊಂಡು ಹೋಗೋದು ಮಾಡಿಬಿಡ್ತವೆ. ಹಾಗಾಗಿ ಸ್ಟಾಪ್ ಮಾಡಿದ್ವಿ. ಇದು ಔಟ್ಡೋರ್ ಶವರ್ ಏರಿಯಾ. ನಮ್ಮ ಕೈನ ಇಲ್ಲಿ ಸ್ವೈಪ್ ಮಾಡಿದರೆ ಸೆನ್ಸರ್ ಮುಖಾಂತರ ನೀರು ಬರೋಕ್ಕೆ ಶುರುವಾಗುತ್ತೆ. ಇಲ್ಲೊಂದಷ್ಟು ಆಟ ಆಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಊಟ ಮಾಡೋಣ ಅಂತ ನಮ್ಮ ಇಂಡಿಯನ್ ಫುಡ್ ಹುಡುಕ್ಬೇಕಾದ್ರೆ ಸಿಕ್ಕಿದ್ದೆ ಆಕಾಶ್ ಇಂಡಿಯನ್ ರೆಸ್ಟೋರೆಂಟ್. ಇಲ್ಲಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು, ಜೊತೆಗೆ ಫುಡ್ ಕೂಡ ತುಂಬ ಟೇಸ್ಟಿ ಆ್ಯಂಡ್ ಕಾಸ್ಟ್ಲಿ ಆಗಿತ್ತು. ಟೇಸ್ಟಿ ಆಗಿರೋ ಕಾಸ್ಟ್ಲಿ ಫುಡ್ನ ತಿಂದು ಈ ಬ್ಯೂಟಿಫುಲ್ ಆಗಿರೋ ಮಯಾಮಿ ಸಿಟಿಯ ಪ್ರಯಾಣನ ಮತ್ತೆ ಮುಂದುವರಿಸಿದ್ವಿ. ಮಯಾಮಿ ಸಿಟಿಯಲ್ಲಿ ತುಂಬ ಬಿಲ್ಡಿಂಗ್ಗಳು ನಿರ್ಮಾಣದ ಹಂತದಲ್ಲಿದ್ವು. ನಾವು ನೆಕ್ಸ್ಟ್ ಬರೋ ಅಷ್ಟರಲ್ಲಿ ಈ ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ಮುಗಿದು ಬೇರೆ ಬಿಲ್ಡಿಂಗ್ಗಳು ಶುರು ಆಗ್ಬೋದು ಅನಿಸುತ್ತೆ. ಮಯಾಮಿ ಸಿಟಿ ಎಲ್ಲ ನೋಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದ ಜಾಗ ಮಯಾಮಿಯ ನೈಬರ್ಹುಡ್ ಆಗಿರೋ ವಿನ್ವುಡ್ಗೆ. ಈ ಜಾಗನ ಸ್ಟ್ರೀಟ್ ಆರ್ಟ್ ಲವರ್ಸ್ ಪ್ಯಾರಡೈಸ್, ಬೀದಿ ಕಲಾ ಪ್ರೇಮಿಗಳ ಸ್ವರ್ಗ ಅಂತ ಅನ್ಬೋದು. ಈ ಊರಲ್ಲಿ ಯಾವ ಗೋಡೆಗಳನ್ನು ಖಾಲಿಯಾಗಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಗೋಡೆಗಳ ಮೇಲೂ ಬ್ಯೂಟಿಫುಲ್ ಆಗಿರೋ ಕಲರ್ಫುಲ್ ಪೇಂಟಿಂಗ್ಗಳು ಇದ್ದೇ ಇರುತ್ತೆ. ವಿನ್ವುಡ್ಗೆ ಲಿಟಲ್ ಸ್ಯಾನ್ ಹುವಾನ್ ಅಂತ ಕೂಡ ಕರೀತಾರೆ. ಯಾಕೆಂದರೆ ಪೋರ್ಟೋರಿಕೋ ಇದು ಒಂದು ಕೆರೇಬಿಯನ್ ಐಲ್ಯಾಂಡ್, ಜೊತೆಗೆ ಯುನೈಟೆಡ್ ಸ್ಟೇಟ್ಸ್ನ ಅನ್ಇನ್ಕಾರ್ಪೊರೇಟೆಡ್ ಟೆರಿಟರಿ. ಅಂದರೆ US ಕಂಟ್ರೋಲ್ ಪೋರ್ಟೋರಿಕಾ ಮೇಲಿದೆ, US ಆರ್ಮಿ ಕಂಟ್ರೋಲ್ ಪೋರ್ಟೋರಿಕಾ ಮೇಲಿದೆ. ಓವರಾಲ್ US ನ್ಯಾಯ ವ್ಯಾಪ್ತಿಯಲ್ಲಿ ಪೋರ್ಟೋರಿಕಾ ಬರುತ್ತೆ, ಆದರೆ ಅಫಿಷಿಯಲಿ ಯುನೈಟೆಡ್ ಸ್ಟೇಟ್ಸಿಗೆ ಸೇರಿರೋದಲ್ಲ. ಈ ಪೋರ್ಟೋರಿಕಾದ ರಾಜಧಾನಿನೇ ಸ್ಯಾನ್ ಹುವಾನ್. 1950s ಇಲ್ಲಿಂದ ತುಂಬ ಜನರು ಅಮೇರಿಕಾಗೆ ಮೂವ್ ಆಗ್ತಾರೆ. ಎಸ್ಪೆಷಲಿ ವಿನ್ವುಡಲ್ಲಿ ತುಂಬ ಜನರು ಸೆಟ್ಲ್ ಆಗಿ ಅಲ್ಲಿನ ಬೀದಿಗಳಲ್ಲಿ ಪೋರ್ಟೋರಿಕಾ ಶೈಲಿಯ ರೆಸ್ಟೋರೆಂಟ್, ಶಾಪ್, ಬಾರ್, ಬಿಸ್ನೆಸ್ಗಳನ್ನು ಶುರು ಮಾಡ್ತಾರೆ. ಆವಾಗಲಿಂದ ಈ ಒಂದು ವಿನ್ವುಡ್ಗೆ ಲಿಟಲ್ ಸ್ಯಾನ್ ಹುವಾನ್ ಅಂತ ಕೂಡ ಕರೀತಾರೆ. ವಿನ್ವುಡ್ ಮುಂಚೆ ಒಂದು ಇಂಡಸ್ಟ್ರಿಯಲ್ ಡಿಸ್ಟ್ರಿಕ್ಟ್ ಆಗಿತ್ತು, ಆದರೆ 1990s ಇಲ್ಲಿದ್ದ ಇನ್ವೆಸ್ಟರ್ಸ್ ಮತ್ತು ಆರ್ಟಿಸ್ಟ್ಗಳು ಅವರ ವೇರ್ ಹೌಸ್, ಫ್ಯಾಕ್ಟ್ರಿಗಳನ್ನು ಗ್ಯಾಲರಿ, ಮ್ಯೂಸಿಯಂ, ವರ್ಕ್ಶಾಪ್ ಆಗಿ ಕನ್ವರ್ಟ್ ಮಾಡಿದ್ರು. ಆವಾಗಿಂದ ಆರ್ಟ್ ವರ್ಕಿಗೆ ಈ ಜಾಗ ಫೇಮಸ್ ಆಯಿತು. ಇಲ್ಲಿಯ ಬೀದಿಗಳಲ್ಲಿ ನಾವು ಗಾಡಿಯಲ್ಲಿ ಪಾಸ್ ಆಗಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನಮ್ಮ ದೇವರು ಗಣಪತಿ ಮತ್ತು ಮಹಾತ್ಮ ಗಾಂಧಿ ಅವರ ಪೇಂಟಿಂಗ್ನ ಒಂದು ಗೋಡೆ ಮೇಲೆ ನೋಡಿದೆ. ನಾನು ಫೋಟೋ ತೆಗಿಯೋ ಅಷ್ಟರಲ್ಲಿ ಗಾಡಿ ಮೂವ್ ಆಯಿತು, ಸೊ ತೆಗಿಯೋಕ್ಕಾಗಲಿಲ್ಲ. ನನಗೆಲ್ಲೂ ಗೂಗಲಲ್ಲಿ ಕೂಡ ಅದು ಸಿಗಲಿಲ್ಲ. ಬಟ್ ಇದ್ದಿದ್ದಂತೂ ಹೌದು. ಇಲ್ಲೇ ಒಂದು ಲೋಕಲ್ ಮಾರ್ಕೆಟಿಗೆ ಬಂದ್ವಿ. ಅಲ್ಲಿನ ಕೋಕೋ ಮಾರ್ಕೆಟಲ್ಲಿರೋ ಒಂದು ಎಳ್ನೀರಿನ ಬೆಲೆ 1,000 ರೂಪಾಯಿ. ಎಳ್ನೀರು ಬಿಡಿ, ನೆಕ್ಸ್ಟ್ ನೋಡಿ ಹೀನಾ ಟ್ಯಾಟೂ. ಸಿಂಪಲ್ ಡಿಸೈನಿಗೆ ಒಂದು ಕೈಗೆ $10 ಅಂದರೆ 1,000 ರೂಪಾಯಿ. ಅದೇ ಬ್ರೈಡಲ್ ಡಿಸೈನಿಗೆ 2 ಕೈ 2 ಕಾಲು ಫುಲ್ ಮೆಹಂದಿ ಹಾಕಿಸ್ಕೊಳ್ಳೋಕೆ 21,500 ರೂಪಾಯಿ.
ವಿಸ್ತಾರವಾಗಿ ಹಾಕೋ ಹೀನಾ ಟ್ಯಾಟೂಗೆ 21,000 ರೂಪಾಯಿ. ಅದಕ್ಕಿಂತ ಜಾಸ್ತಿ ಬೇಕಿದ್ರೂ ಆಗ್ಬೋದು, ಕಮ್ಮಿ ಬೇಕಿದ್ರೂ ಆಗ್ಬೋದು. ನಾವು ಕೈಯಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಹಾಕಿಸ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಯಾರಿಗಾದರೂ ಹೀನಾ ಟ್ಯಾಟೂ ಬೇಕು ಅಂದರೆ ದಯವಿಟ್ಟು ಅಮೇರಿಕಾದಲ್ಲಿರೋ ಫ್ಲೋರಿಡಾ ಅಲ್ಲಿರೋ ಮಯಾಮಿ ಪಕ್ಕದಲ್ಲಿರೋ ವಿನ್ನೋಡಿಗೆ ಬಂದು ಹಾಕಿಸ್ಕೊಳ್ಳಿ. ನನ್ನ ಹೆಸರು ಹೇಳಿ ಒಂದು $10 ಡಿಸ್ಕೌಂಟ್ ಸಿಕ್ಕಿದ್ರೂ ಸಿಗ್ಬೋದು. ಧನ್ಯವಾದಗಳು. ನಾವು ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ರಿಂದ ವಿನ್ನೋಡಲ್ಲಿದ್ದಿದ್ದು ಒಂದು ಅಂಗಡಿಯಲ್ಲಿ ಚಿಕ್ಕ ಮಕ್ಳುಗಳಿಗೆ ಫ್ರೀ ಗಿಫ್ಟ್ಸ್ ಕೊಡ್ತಾಯಿದ್ರು. ಸೊ ನಮ್ಮ ಜೊತೆಲಿದ್ದಿದ್ದ ಪಾಪುಗೂ ಒಂದು ಗಿಫ್ಟ್ ಕೊಟ್ಟರು. ವಿನ್ನೋಡ್ ವಾಲ್ಸ್ನೆಲ್ಲ ನೋಡ್ಕೊಂಡು ನಾವು ರಿಟರ್ನ್ ಹೋಗಬೇಕಾದ್ರೆ ಸ್ಯಾಂಟಾ ಅವರು ಮತ್ತೆ ಸೆಕೆಂಡ್ ಗಿಫ್ಟ್ ಬೇಕಾ ಮತ್ತೆ ಬರ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು. ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸ್ ಲ್ಯೂಮಸ್ ಪಾರ್ಕ್. ಇಲ್ಲಿ ಕೂಡ ಒಂದು ಬೀಚ್ ಇತ್ತು, ಅದೇ ಸೌತ್ ಬೀಚ್. ನಾವು ಈ ಬೀಚಿಗೆ ಬಂದಿದ್ದು ಸಂಜೆ ಆಗಿದ್ದರಿಂದ ಈ ಬೀಚ್ ತುಂಬ ಕಾಮ್ ಪೀಸ್ಫುಲ್ ಆಗಿತ್ತು. ಜನ ಕೂಡ ಯಾರೂ ಅಷ್ಟು ಜಾಸ್ತಿ ಇರಲಿಲ್ಲ. ಈ ಬೀಚ್ ತುಂಬ ಚೆನ್ನಾಗಿತ್ತು. ಈ ಬೀಚಲ್ಲಿ ಒಂದು ಕಡೆ LGBT ಗ್ರೂಪಿಗೆ ಸೇರಿರೋ ಫೀಮೇಲ್ ಕಪಲ್ ಅವ್ರ ಡೇಟ್ನ ಎಂಜಾಯ್ ಮಾಡ್ತಾಯಿದ್ರು. ಅವ್ರ ಪ್ರೈವಸಿಗೆ ನಾನೇನು ಡಿಸ್ಟರ್ಬ್ ಮಾಡಿಲ್ಲ, ಜಸ್ಟ್ ದೂರದಿಂದ ಒಂದು ಸ್ನ್ಯಾಪ್ ತೊಗೊಂಡೆ ಅಷ್ಟೇ. ಇನ್ನೊಂದು ಕಡೆ ವರ್ಡಿಂಗ್ಸಲ್ಲಿ ಮ್ಯಾರಿ ಮೀ ಅಂತ ಇತ್ತು, ಬಟ್ ಎದುರುಗಡೆ ಎಲ್ಲ ಚೇರ್ಗಳನ್ನೆಲ್ಲ ಹಾಕಿ ಪಬ್ಲಿಕ್ ಇವೆಂಟ್ ಥರ ಇಟ್ಟಿದ್ರು. ಇದು ಪ್ರೈವೇಟ್ ಇವೆಂಟಾ ಪಬ್ಲಿಕ್ ಇವೆಂಟಾ ಅಂತ ನಮಗೂ ಗೊತ್ತಾಗಲಿಲ್ಲ. ಸಂಜೆ ಆಗಿತ್ತು, ಅವ್ರ ಇವೆಂಟ್ ಮುಗ್ದೋಗಿತ್ತು ಅನಿಸುತ್ತೆ. ಎಲ್ಲ ಐಟಮ್ಸ್ನ ಪ್ಯಾಕ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದ ಜಾಗ ಹಾಲಿವುಡ್. ಲಾಸ್ ಏಂಜಲೀಸಲ್ಲಿರೋ ಹಾಲಿವುಡ್ ಅಲ್ಲ, ಮಯಾಮಿಯಲ್ಲಿರೋ ಹಾಲಿವುಡ್ಡಿಗೆ ಹೋದ್ವಿ. ಇಲ್ಲಿ ಜಾಸ್ತಿ ನಾವೇನು ಪ್ಲೇಸ್ ನೋಡೋದಕ್ಕಾಗಲಿಲ್ಲ, ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಸೊ ಜಸ್ಟ್ ಹಾಗೆ ಸಿಟಿ ರೌಂಡ್ಸ್ ಹೊಡಿದ್ವಿ ಅಷ್ಟೇ. ಬಟ್ ರೋಡ್ ಸೈಡಿಂದಾನೇ ನೈಟ್ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಎಲ್ಲ ಬಿಲ್ಡಿಂಗ್ಗಳು. ನೆಕ್ಸ್ಟ್ ವಿಡಿಯೋ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದರೆ ಅದರಲ್ಲಿ ನಾನು ಮಲ್ಟಿ ಮಿಲಿಯನೇರ್ ಸೆಲೆಬ್ರಿಟಿಗಳ ಪ್ರೈವೇಟ್ ಐಲ್ಯಾಂಡಲ್ಲಿರೋ ಮನೆಗಳನ್ನು ತೋರಿಸ್ತೀನಿ. ಆ ಸೆಲೆಬ್ರಿಟಿಗಳು ನಿಮಗೆ ತುಂಬ ಗೊತ್ತಿರೋರೇ ಆಗಿರ್ತವ್ರೆ. ಯಾರು ಗೊತ್ತಾ? ಕಾಯ್ತಾ ಇರಿ. ಅಲ್ಲಿವರೆಗೂ ಕ್ಷೇಮವಾಗಿರಿ. ಶುಭರಾತ್ರಿ. ಜೈ ಶ್ರೀಕೃಷ್ಣ.